ನಿಮ್ಮ ಅತ್ತಿಗೆ ಎಲ್ಲೋ? ನಿಮ್ಮ ಅತ್ತಿಗೆ ಎಲ್ಲೋ? ನಿಮ್ಮ ಅತ್ತಿಗೆ ಎಲ್ಲಿ? ಕಾಫಿ ಕೊಟ್ಬಿಟ್ಟು ಸ್ನಾನಕ್ಕೆ ಹೋದ್ರು. ಗೀಸರ್ ಕೆಟ್ಟೋಗಿದೆಯಲ್ಲೋ? ತಣ್ಣೀರಲ್ಲಿ ಸ್ನಾನ ಮಾಡಿದ್ಲ? ಚಾರುಲತಾ ಅವರೇ, ಕೋಲ್ಡ್ ಶವರ? ಹೌದು ಜಾನು, ಫುಲ್ಲು ಗಡಗಡ ಆದ್ರೂ ಒಂಥರ ಚೆನ್ನಾಗಿತ್ತು ಗೊತ್ತಾ. ಇದು ಕೋಲ್ಡ್ ಮಂತ್, ಕೋಲ್ಡ್ ವೆದರ್. ಇಂಥ ವಿಂಟರ್ ಟೈಮ್ ಅಲ್ಲಿ ಕೋಲ್ಡ್ ಶವರ್ ಬಾತಾ? ಗೀಸರ್ ಕೆಟ್ಟ ಹೋಗಿದೆ ಅಂತ ಸ್ನಾನ ಮಾಡದೇ ಇರಕ್ಕಾಗತ್ತಾ? ಸ್ನಾನ ಮಾಡ್ಲೇಬೇಕು. ಮೇಲ್ಗಡೆ ರೂಮಲ್ಲಿ ಬಾತ್ರೂಮ್ ಖಾಲಿ ಇದೆ, ಹೋಗಿ ಸ್ನಾನ ಮಾಡಿ. ಬಾತ್ರೂಮ್ ಅವಾಗಿಂದ ಖಾಲಿನೇ ಇದೆ. ಗೀಸರ್ ಕೆಟ್ಟೋಗಿದೆ ಅಂತ ಯಾರು ಬಾತ್ರೂಮ್ಗೆ ಹೋಗೋ ಧೈರ್ಯನೇ ಮಾಡ್ತಿಲ್ಲ. ಜಾನು, ಟೆರೆಸ್ ಮೇಲೆ ಹೋಗ್ಬಿಟ್ಟು ರಪ ರಪ ನೀರು ಸುರ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಒಂದ್ ದಿನಕ್ಕೆ ನೀರು ಬೇಕಂದ್ರೆ ಬಿಸಿ ಮಾಡ್ಕೊಡ್ತೀನಿ. ಹೊಡಿ. ಈ ಗೀಸರ್ ಕೆಟ್ರೆ ಏನ್ ಪ್ರಾಬ್ಲಮ್ ಅಪ್ಪ. ಓಪನ್ ಏರ್ ಅಲ್ಲಿ ಸ್ನಾನ ಮಾಡೋ ಪರಿಸ್ಥಿತಿ ಬಂದಿದೆ. ಶ್ರೀಹರಿ, ಬಕೆಟ್ ಪೂರ್ತಿ ಬಿಸಿ ನೀರು ರೆಡಿ ಇದೆ, ಬಂದ್ ತಗೊಂಡು ಹೋಗೋ. ಸರಿ, ಒಂದ್ ಬಿಸಿನೀರು ತಗೊಂಬರೋ. ಇಲ್ಲಿಗ ಪಾಪಣ್ಣ 3 ಫ್ಲೋರ್ ಮೇಲ್ ಬಂದಿದ್ಯಾ. 3 ಫ್ಲೋರ್ ನಾನು ಬಿಸಿನೀರು ಹೊತ್ಕೊಂಡ್ ಬರ್ಬೇಕು. ಜಾಸ್ತಿ ಕೇಳಲ್ಲಮ್ಮ, 1 ಫ್ಲೋರ್ಗೆ 500 ರೂಪಾಯಿ. It's 500 rupees for each floor. ಏನ್ ಮಾಡು? ಇಲ್ಲ, ಕೊಡಲ್ಲ. ಇಲ್ಲ, ನಾವು ಉತ್ತರ ಅಲ್ಲ. ಆಯ್ತು ಬಿಡ್ರ. ಅಯ್ಯೋ ರಾಮ, ನನ್ ಬಿಸಿನೀರ ತಗೊಂಡ್ಬರ್ತೀನಿ. ನನ್ ಕೈಲ್ವೇ ನನ್ಗೆ? ನೋಡಿಲ್ಲ, ಹೋಗ್ತೀನ. ನಿಮ್ಮಿಡಮ್ಮೆ ಯಾಕೋ 500 ರೂಪಾಯಿ ಲಾಸ್ ಆಗೋಯ್ತಲ್ಲೇ. ಏನಾದ್ರೂ ಮಾಡ್ಬೇಕು. ಶ್ರೀಯರೇ, ಏನೋ ಪಾಪಣ್ಣ? ಲೋ ಶ್ರೀಯರೇ, ನಾನು ಆವಾಗಿಂದ ಇಲ್ಲಿ ನೀರ್ ಹಾಕೋತಿದ್ದೀನಿ ಕಣೋ. ನೀರೇ ಬೀಳ್ತಿಲ್ಲ ನನ್ ಮೈ ಮೇಲೆ. ಪೆಪ್ಪನ್ ತರ ಮಾತಾಡ್ತಿಯಲ್ಲ. ನೀರನ್ನ ಮೈ ಮೇಲೆ ಹಾಕೊಂಡ್ರೆ ಮೈ ಮೇಲೆ ನೀರ್ ಬೀಳ್ತಿಲ್ವಾ? ಹೂ ಕಣೋ, ನಿಜವಾಗ್ಲು ಬೀಳ್ತಾನೆ ಇಲ್ಲ. ಇಲ್ಲಿ ನೋಡಿದೆ ಬಿಟ್ಟ ಇಲ್ಲ. ಏನೋ ಮಾತಾಡ್ತಿದ್ಯಾ? ಸರಿ, ನಾ ಇಲ್ಲೇ ನಿಂತಿರ್ತೀನಿ, ಹಾಕೊಳಪ್ಪ, ನೋಡ ಬಿಡೋಣ ಅದು ಹೆಂಗಾಗುತ್ತೋ. ಸರಿ ಕಣ. 1 2 3 ಸ್ಟಾರ್ಟ್. ನೋಡ್ತಿದ್ಯಾ? ನೋಡ್ತಿದ್ಯಾ? ನೋಡಿದೆ. ಪಾಪಣ್ಣ, ಇದು ದೇವ್ರ ಶಾಪ ಕಣೋ. ನೀನ್ ಮಾತ್ರ ಬಿಸಿನೀರಲ್ಲಿ ಸ್ನಾನ ಮಾಡಿ ನಮ್ಗೆಲ್ಲ ತಣ್ಣೀರಲ್ಲಿ ಸ್ನಾನ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ. ಅದಕ್ಕೆ ಏನನ್ನ ಕಥೆ ಹೇಳ್ತಾನೆ. ಇದ್ರಲ್ಲೇನೋ ಒಂದ್ ಟ್ರಿಕ್ ಇದೆ. ಟ್ರಿಕ್ಕು ಇಲ್ಲ, ಮಣ್ಣು ಇಲ್ಲ. ನೀನ್ ಇವತ್ತು ಸ್ನಾನ ಮಾಡಿಲ್ಲ ಅಂದ್ರೆ ಅದಕ್ಕೆ ತಿಂಡಿನೇ ಕೊಡಲ್ಲ. 500 ರೂಪಾಯಿ ತಳ್ಳಮ್ಮ, ನಿನಗೆ ಸ್ನಾನ ಮಾಡಕ್ ಬೇರೆ ದಾರಿ ತೋರಿಸ್ತೀವಿ. ದೇವ್ರ ಶಾಪ ಕಣೆ ಪಾಪಣ್ಣನ ಮೇಲೆ. ನೀರ್ ಹಾಕೊಂಡು ಮೈ ಮೇಲೆ ನೀರೇ ಬೀಳ್ತಿಲ್ಲ. ಹೋಟೆಲ್ ಮಾಡ್ತಿದ್ಯೋ? ಪಾಪಣ್ಣ ಸ್ನಾನ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಅವನಿಗೆ ಫುಡ್ ಗಿವ್ ಮಾಡಲ್ಲ. ಪಾಪಚ್ಚಿ. ಅಯ್ಯಯ್ಯೋ ಪಾಪಣ್ಣ, ಏನೋ ನಿನ್ ದಣೆ ಬರ. ಇವಾಗ ನೀನ್ ಸ್ನಾನ ಮಾಡಿದ್ಯಾ ಅಂತ ನಾವಿಬ್ರೆ ಸರ್ಟಿಫಿಕೇಟ್ ಕೊಡ್ಬೇಕಲ್ವಾ? ಇಲ್ಲಪ್ಪ, ನಾನ್ ಸ್ನಾನ ಮಾಡ್ತೀನಿ. ಹೆಂಗೋ ಸ್ನಾನ ಮಾಡ್ತೀಯಾ? ಮೈ ಮೇಲೆ ನೀರೇ ಬೀಳ್ತಿಲ್ವಲ್ಲ. ನಿಮಿಡಮ್ಮಿ, ಪಾಪ ಕಣೆ ಪಾಪಣ್ಣ, ನಾವೇ ಅವನಿಗೆ ಹೆಲ್ಪ್ ಮಾಡ್ಬೇಡ. ಹೇಗಿದ್ರು ಪಾಪಣ್ಣ ನಮ್ಗೆ 500 ರೂಪಾಯಿ ಕೊಟ್ಟೆ ಕೊಡ್ತಾನೆ. ಸ್ನಾನ ಮಾಡ್ಸೋಣ, ಓಕೆ? ಆದ್ರೆ ನೀರ್ ಸಾಕೆ ಆಗಲ್ವಲ್ಲ ನನಗೆ. ನನ್ ಮುಖಕ್ಕೂ ಆಗಲ್ಲ ಇದು. ಯಾಕೆ ಆತರಿಗೆ ಟಾಂಜನಿ ಅಂತ ಆಡ್ತೀಯಾ? ನಾನು ಹೋಗಿ ನೀರ್ ತರ್ತೀನಿ ಇರೋ. ವೇಟ್ ಮಾಡು. ಅಯ್ಯೋ ಸೇರೆ, ಅದ್ರಲ್ಲಿ ಬಿಸಿನೀರಿತ್ತು. ನೀನ್ ತಣ್ಣೀರ್ ಸುರಿದು ಎಲ್ಲ ತಣ್ಣೀರ್ ಮಾಡ್ಬಿಟ್ಟಿಯಲ್ಲ. ಹೇಗ ಸ್ನಾನ ಮಾಡ್ಲೆ? ನಾನ್ ಸ್ನಾನ ಮಾಡೋದ ಕಣ ಈಗ. ಒಂದ್ ನಿಮಿಷ ಇರೋ, ಯಾಕೋ ಇಷ್ಟು ಅರ್ಜೆಂಟ್ ನಿನ್ಗೆ? ಇಮಿಡಮ್ಮಿ, ಏನೋ ಒಂದು ಮಾಡ್ತಿರೋ ಕಣ ನಿಂದ. ಅದಕ್ಕೂ ಒಂದು ಪ್ಲಾನ್ ಇದೆ. ಇವಾಗೇನು, ನೀನ್ ಸ್ನಾನ ಮಾಡ್ಬೇಕು, ಚಳಿ ಆಗ್ಬಾರ್ದು, ಅಷ್ಟೇ ತಾನೇ? ಎದೇಳು. ಜಾನು, ಫಸ್ಟ್ ತಿಂಡಿ ತಿನ್ಬಿಟ್ಟು ಬೇಗ ಅಂತ ಸ್ಟ್ರೇಟ್ ಆಗಿ ಎಲೆಕ್ಟ್ರಿಕ್ ಅಂಗಡಿಗೆ ಹೋಗ್ಬಿಟ್ಟು ರಿಪೇರಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಗೀಸರ್ ರಿಪೇರಿ ಮಾಡ್ಸಾದ್ಮೇಲೆ ನೀವು ಆಫೀಸಿಗೆ ಹೋಗ್ಬೇಕು. ಆಯ್ತಾ? ಮುಗಿತಾ? ಎಷ್ಟು ಸಲ ಹೇಳ್ತೀಯ? ನಾನು ನೇರವಾಗಿ ಅಲ್ಲಿಗೆ ಹೋಗ್ತೀನಿ. ರಿಪೇರಿ ರಂಜನ್, ಅರ್ಜೆಂಟ್ ಇದೆ ಇಲ್ಲಿ. ತಗದು ಬುಟ್ಟ ಅಂತಂದ್ರೆ ಬುಳ್ಳೆಯಿಂದ ರಕ್ತ ಬಳ್ಳ ಅಂತ ಅರಿಬೇಕು. ನಿನ್ಕಿಂತ ಮುಂಚೆನೆ ಬಂದು ಗೂಬೆ ತರ ನಿಂತಿಲ್ವಾ ಇಲ್ಲಿ? ನನಗೂ ಅರ್ಜೆಂಟ್ ಅದೇ. ಸರ್, ಒಂದ್ ನಿಮಿಷ. ಇಲ್ಲಿ ರುದ್ರ ಅವ್ರ ಮನೆ ಪ್ರಾಬ್ಲಮ್ ಹೇಳ್ಕೊತಾ ಇದ್ದಾನೆ. ಪಾಂಡು ಮಗ ಪುಂಡರೀಕ, ನಮ್ಮನೆ ಗೀಸರ್ ಕೆಟ್ಟೋಗಿದ್ಯಪ್ಪ. ರಿಪೇರಿ ಮಾಡ್ಬೇಕು. ಬೆಳಗಿಂದ ಸ್ನಾನ ಮಾಡಕ್ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ಲೇ ಪುಂಡ್ರೀಕ, ನಿನ್ಕಿಂತ ಮೊದ್ಲು ಬಂದವನು ಈ ರುದ್ರ. ನಮ್ಮ ಮನೇಲಿ ಕರೆಂಟೇ ಇಲ್ಲ ಗೊತ್ತಾ? KB ಕಾಲ್ ಮಾಡಲೇ. ನೀನೇವನೇ ಅದನ್ನ ಹೇಳಕ್ಕೆ? ನಮ್ಮ ಮನೇಲಿ ಬೋರ್ಡ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಅದನ್ನ ನೋಡ್ಬಾ ರಂಜನ್ ಅಂತ ಅವ್ನ್ ಕರೆಯಕ್ ಬಂದಿದ್ದೀನಿ.
ರಂಜನ್ ಬರಪ್ಪ ನಮ್ಮನೆಗೆ ಹೋಗೋಣ. ರಂಜನ್, ನೀನು ನಮ್ಮ ಮನೆಗೆ ಬರ್ತಿದ್ಯಾ ಅಷ್ಟೇ. ಆಯ್ತು ಸರ್, ನೀವಿಬ್ರು ಸೇರಿ ಒಂದು ಡಿಸಿಷನ್ಗೆ ಬನ್ನಿ. ನೀವೆಲ್ಲಿಗೆ ಬಾ ಅಂತೀರೋ ಅಲ್ಲಿಗೆ ಬರ್ತೀನಿ ನಾನು. ನಾ ಮನೆಗೆ ಬರ್ಲಿಲ್ಲ ಅಂತಂದ್ರೆ ನಾ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನು ಕೆಟ್ಟ ನನ್ ಮಗ, ಡಬ್ಬಲ್ ಕೆಟ್ಟ ನನ್ ಮಗ. ರಂಜನ್, ನೀನೇನಾದ್ರೂ ನಮ್ಮ ಮನೆಗೆ ಬರ್ಲಿಲ್ಲ ಅಂದ್ರೆ ಈ ಅಂಗಡಿಲಿ ಇರಲ್ಲ. ಏನು ಹೊಡಿದ ಮಾಡ್ತಾ ಇದ್ದೀನ? ಏನು ಮಾಡ್ತೀನಿ ಹೊಡಿದ ಮಾಡ್ತಾ ಮಾಡ್ತೀನಿ. ಪಬ್ಲಿಕ್ ಪ್ಲೇಸ್ ಅಲ್ಲಿ ನನ್ನ ಮೇಲೆ ನೀರು ಸುರಿತೀಯೇನೋ? ಏಯ್, ನಿನ್ನ ಮೇಲೆ ಕೋಲ್ಡ್ ಐಸ್ ನೀರು ಉಯ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ರೌಡಿ ರುದ್ರನೇ ಅಲ್ಲ ಕಣೋ. ಬರ್ತೀನಿ ಕಣೋ, ನಿಮ್ ಮನೆ ನೋಡಿದ್ದೀನಿ, ಬಂದು ನೀರು ಸುರಿತೀನಿ. ಯಾಕೆ ಇಷ್ಟೊತ್ತಾದ್ರೂ ಇವ್ರನ್ನ ಬಂದೇ ಇಲ್ಲ? ನನಗೇನೋ ಪಾಪಣ್ಣ ರಿಪೇರಿಯವ್ರನ್ನ ಕರ್ಕೊಂಬರೋ ಡೌಟು ಅನ್ಸ್ತಿದೆ. ಪಾಪಣ್ಣ ಗೋ ಮಾಡಿದನಂದ್ರೆ ರಿಪೇರಿಯರು ಕಮ್ ಮಾಡೇ ಮಾಡ್ತಾರೆ. ನಾನು ಹೇಳಿಲ್ವಾ, ಪಾಪಣ್ಣ ಒಬ್ನೇ ಬಂದಿದ್ದಾನೆ ತಾನೆ, ಕೆಲಸ ಆಗಿಲ್ಲ. ಕರೆಕ್ಟಾ? ಯಾಕೆ ಜಾನು ಲೇಟು? ಅಯ್ಯೋ, ಆ ರಂಜನ್ ಅಂಗಡಿಲಿ ಯಾರೋ ರುದ್ರ ಅನ್ನೋ ಕಸ್ಟಮರ್ ಅಪ್ಪ, ಸಿಡುಕ್ ನನ್ನ ಮಗ. ಅವನಿಗೂ ನನಗೂ ಫುಲ್ ಜಗಳ ಹಾಕೊಂಡ್ಬಿಡ್ತು. ನಾನ್ ಬಿಡ್ತೀನ, ಓಡಿ ಮಗ ಓಡಿ ಮಗ ಓಡಿ ಮಗ ಓಡಿ ಮಗ, ಬಿಡಬೇಡ ಅವನ್ನ ಅಂತ ನಾನು. ಅವನು ಶ್ರೀರಂಪರ ಗಲಿ ಸುತ್ತಮುಟ್ಟಕ್ಕೆ ಬಂದ್ರೆ ಮಚ್ಚತ್ತು, ಬಿಡಬೇಡ ನನ್ನ ಅಂತ ಅವನು. ನಾನು ಏಯ್ ಯಾವನೋ ನೀನು ಅಂತ ನಾನು, ಅವನು ಏಯ್ ನಾನ್ ಕಣ ಅಂತ ಅವನು. ABCD FG ಚೈಜಕ್ಕೆ ಎಲ್ಲಮೇನಪ್ಪಿ ಅಷ್ಟೇ ಓಡಾಗ್ಬಿಟ್ಟ. ಇಲ್ಲಿ ಸ್ನಾನ ಮಾಡೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಅವ್ನು ಫಸ್ಟ್ ನಮ್ಮನೆಗೆ ಬರ್ಬೇಕು ಅಂತ ಹೇಳ್ಬೇಕಿತ್ತು ನೀನು. ಹೇಳ್ದೆ ಕಣ, ಅಷ್ಟರಲ್ಲಿ ಆ ರುದ್ರ ಜಗಳ ಶುರು ಮಾಡ್ಕೊಂಡು ಅದಕ್ಕೆ ನೀರು ಸುರಿದ್ಬಿಟ್ಟೆ ಅವನ ಮೇಲೆ. ದೇವ್ರೆ, ಯಾಕೆ ಜಾನು ನೀರ್ ಸುರಿಯಕ್ ಹೋದ್ರಿ? ಪಾಪಣ್ಣ, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅವ್ನು ಇವಾಗ ಹೇಗಾದ್ರೂ ಮಾಡಿ ನಮ್ಮನೆ ಹುಡ್ಕೊಂಬಂದು ಕಾಟ ಕೊಟ್ಟೆ ಕೊಡ್ತಾನೆ. ಸರಿ ಸರಿ, ಯಾರಾದ್ರೂ ಬಂದ್ರೆ ನೋಡ್ಕೊಂಡು ಬಾಗ್ಲೆ ತೆಗೀರಿ. ನಂಗೆ ಲೇಟ್ ಆಯ್ತು, ಆಫೀಸ್ಗೆ ಹೋಗ್ತೀನಿ, ಗೊತ್ತಾಯ್ತಾ? ನಿನ್ ಕೈ ಕೆಲಸ ಆಗಲ್ಲ ನಂಗೆ ಮೊದಲೇ ಗೊತ್ತಿತ್ತು. ಬ್ಯಾಗ್ ರೆಡಿ ಮಾಡಿ ಇಟ್ಟಿದ್ದೀನಿ, ಹೋಗಿ ಆಫೀಸ್ಗೆ. ಥ್ಯಾಂಕ್ ಯು ಶ್ರೀಹರಿ. ನೀನು ರುದ್ರ ಅಂದ್ರೆ ಈ ಪರ್ಸನ್? ಅಣ್ಣ ನಮಸ್ಕಾರ. ಏನ್ ತಣ್ಣೀರಲ್ಲಿ ಐಸ್ ಕ್ಯೂಬ್ ಹಾಕೊಂಡ್ಬಂದ್ಬಿಡ್ತೀರಾ? ಈ ರುದ್ರ ಮನ್ಸ್ ಮಾಡಿದ್ರೆ ಮುಗೀತು. 0 ಡಿಗ್ರಿ ಕೋಲ್ಡ್ ವಾಟರ್ನ ನಿನಗೆ ಸುರಿದು ಗಡ್ಡ 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 ಅಂತ ನಡ್ಕಂಗ್ ಮಾಡ್ಲಿಲ್ಲ, ನಾ ರೌಡಿ ರುದ್ರನೇ ಅಲ್ಲ ಕಣ. ಅಯ್ಯೋ ಸರ್, ಪ್ಲೀಸ್ ಬೇಡ ಸರ್. ಅವ್ರೇನು ಸಿಟ್ಟಲ್ಲಿ ನಿಮಗ್ ಸ್ನಾನ ಮಾಡ್ಸಿರ್ಬೋದು ಅಷ್ಟೇ. ನಿಲ್ಸಮ್ಮ, ಇವನ್ಯಾರಮ್ಮ ನನಗ್ ಸ್ನಾನ ಮಾಡ್ಸಕ್ಕೆ? ನಾನು ಹೆಂಡ್ತಿನ ಒಂದ್ಸಲಿನೂ ನನಗ್ ಸ್ನಾನ ಮಾಡ್ಸಿಲ್ಲ. ಇವಾಗ ಇವನಿಗೆ ನಾನ್ ಸ್ನಾನ ಮಾಡಿಸ್ತೀನಿ. ರೆಡಿ ಆಗು. ರುದ್ರ ಬೇಡ, ರೆಡಿ? ರುದ್ರ ಬೇಡ, ರುದ್ರ ರುದ್ರ. ಏಯ್, ನಿನಗ್ ನೀರ್ ಹಾಕ್ತೀನಿ ಅಂದಿದ್ರೆ ಇನ್ನೊಂದ್ ಬಕೆಟ್ ತತ್ತಿನಲ್ಲ. ಏಯ್, ಮತ್ತೆ ಬರ್ತೀನಿ, ನೀರ್ ತಗೊಂಬರ್ತೀನಿ, ನಿನಗ್ ಹಾಕ್ತೀನಿ ಕಣ. ಅಯ್ಯೋ ಶ್ರೀರಿ, ವೆರಿ ಸಾರಿ ಕಣೋ, ವೆರಿ 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 ಸಾರಿ ಕಣೋ. ಹೋಗೋ ಹೋಗೋ, ಬೇಗ ಡ್ರೆಸ್ ಮಾಡ್ಕೊಂಡ್ ಬರಲ್ಲೋ. ಮಾರ್ನಿಂಗ್ ಪಾಪಡನ್ ಹಾಟ್ ವಾಟರ್ ನ ರಾಗ್ ಮಾಡಿ ಚೀಟ್ ಮಾಡ್ದೆ, ಅದಕ್ಕೆ ಗಾರ್ಡನಿಂಗ್ ಕೋಲ್ಡ್ ಶವರ್ ಗಿವ್ ಮಾಡಿ ಪನಿಷ್ಮೆಂಟ್ ಗಿವ್ ಮಾಡ್ತಿದ್ದಾನೆ. ಅಯ್ಯೋ, ನಿನ್ನ ಬೆಳಗ್ಗೆ ಬಿಸಿನೀರಿಗೆ ಮಾಡಿ ನೀನಾ? ಶ್ರೀಹರಿ, ಮೊದ್ಲು ತಲೆ ಬರ್ಸ್ಕೊ, ಡ್ರೆಸ್ ಚೇಂಜ್ ಮಾಡಿ ಹೋಗು. ತಂಡಿ ಹತ್ತತ್ತೆ, ಹೊರಡು. ಮೇಲ್ ಹೋಗೋ, ಹೋಗು. ಹಲೋ ಸರ್. ಹಾಂ ಸರ್, ಸರ್ ಈಗಲೇ ಆಫೀಸ್ಗೆ ಬರ್ತೀನಿ. ಹಾಂ, ಓಕೆ ಸರ್. ಏನಾಗ್ತಿದ್ಯೋ? ಪಾಪಣ್ಣ, ಸಿಕ್ಕಾಪಟ್ಟೆ ಶಿವರಿಂಗು, ನಡ್ಕ, ಚಳಿ ಆಗ್ತಿದೆ ಕರು. ಇದು ಗಡ 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 ಅಂತ ವೈಬ್ರೇಟ್ ಆಗ್ತಿದ್ಯಾ? ಶ್ರೀಹರಿ, ಬೆಚ್ಚಗ್ ಮಲ್ಕೊಳ, ಎಲ್ಲ ಸರಿ ಹೋಗತ್ತೆ. ಲೋ, ಜ್ವರ ಬಂದಿದ್ಯೇನೋ? ಮೈಯೆಲ್ಲ ಸುಡ್ತಿದ್ಯಲ್ಲೋ? ಅಯ್ಯೋ ಹೌದು, ಇನ್ನೇನು ಐಸ್ ಕೋಲ್ಡ್ ವಾಟರ್ ಮೈ ಮೇಲೆ ಹಾಕಿದ್ರೆ ಇನ್ನೇನಾಗತ್ತೆ ಹೇಳಿ? ಚಳಿಗಾಲ ಬೇರೆ. ಒಂದ್ ಕೆಲಸ ಮಾಡ್ತೀನಿ, ನಾನು ಮಾತ್ರೆ ಕೊಟ್ಟು ನೋಡ್ಕೋತೀನಿ, ನೀವು ಹೊರಡಿ ಆಫೀಸ್ಗೆ. ಆಫೀಸಲ್ಲಿ ಇಂಪಾರ್ಟೆಂಟ್ ಕೆಲಸ. ನನಗೇನಾದ್ರೂ ಈ ಥರ ಆಗ್ಬಿಟ್ಟಿದ್ರೆ ಎಲ್ಲ ಅಧ್ವಾನ ಆಗಿರೋದು. ಒಂದ್ ಕೆಲಸ ಮಾಡು, ನಿನ್ಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಡು, ರಗ್ ಹೊತ್ಸು, ಗೊತ್ತಾಯ್ತಾ? ಟೇಕ್ ಕೇರ್ ಕಣೋ ಶ್ರೀರಿ. ನಿಮಿಷ, ಬಿಸಿನೀರು ಕದ್ದಿದ್ದಕ್ಕೆ ಕೊಟ್ಟಲ್ಲ ದೇವ್ರು ಶಾಪ.
ಹಲೋ ಸರ್, ನಾನು ಪುಂಡರೀಕ ಮಾತಾಡ್ತಿದ್ದೀನಿ. ಹಾಂ ಸರ್, ಬರ್ತಿದ್ದೀನಿ. ಕೂತ್ಕೊಂಡು ಒಂದ್ ಸ್ವಲ್ಪ ಬಿಸಿ ನೀರು ತಂದಿದ್ದೀನಿ, ಕುಡಿಯುವಂತ ಎದ್ದಳು. ಬಿಸಿ ನೀರು. ಈ ಟ್ಯಾಬ್ಲೆಟ್ ಟೇಕ್ ಮಾಡೋ, ಯು ವಿಲ್ ಬಿ ಫೈನ್. ಯಾವ ಮಾತ್ರೆ ಕೊಟ್ಟಿಯ ನಿಮ್ಮೆ? ಗೊತ್ತಿಲ್ಲ, ಅಲ್ಲಿ ಯಾವ್ದೋ ಇತ್ತು, ಪ್ರಿಂಟ್ ಮಾಡಿ ಗಿವ್ ಮಾಡ್ದೆ. ನಿಮಿಟಮ್ಮಿ, ಯಾವ ಮಾತ್ರೆ ಅಂತ ನೋಡ್ಬಿಟ್ಟಾನೆ ಕೊಡ್ಬೇಕು. ಟ್ಯಾಬ್ಲೆಟ್ಸ್ ಮನಸ್ಸಿಗೆ ಸೈಕಾಲಜಿಕಲ್ ಪೀಸ್ ಗಿವ್ ಮಾಡುತ್ತೆ, ಮೆಂಟಲ್ ಸ್ಟ್ರೆಂತ್ ಗಿವ್ ಮಾಡುತ್ತೆ. ಅದಕ್ಕೆ ಅಲ್ಲಿ ಯಾವ್ದೋ ಇತ್ತು, ಗಿವ್ ಮಾಡ್ದೆ. ಏನಿವಾಗ? ಶ್ರೀಹರಿ, ನೀನಾದ್ರೂ ನೋಟ್ ತಗೊಳೋದಲ್ವೇನೋ? ಏನಕ್ಕೆ ಮಾತಾಡ್ತಾ ಇದ್ದೀರಾ? ಈ ಚಳಿಗೆ ನನ್ ಪ್ರಾಣನೇ ಹೋಗ್ತಿದೆ. ಮಾತ್ರೆ ಕೊಡಾಡ್ತಾನೆ ನೋಡ್ಬಿಟ್ಟು ಕೊಡ್ಬೇಕು. ಕೇರ್ ಮಾಡಿದ್ರು ನಿಂಗೆ ಸ್ಕಾಲ್ಡ್ ಮಾಡ್ತೀಯಲ್ಲ, ನಿನ್ ಜೊತೆ ಚಾಯ್ ಇಟ್ಟು ಬಿಡ್ತೀನಿ. ಪುಂಡ ಯಾಕೆ ಹಿಂಗ ಹಂಚ್ಕೊಂಡು ಹೊಂಟ ನೀವ? ಏನೋ ಮಾಡಬಾರ್ದು ಮಾಡ್ಕೊಂಡಿರ್ತಾರ, ಅದೇನಂತ ನಾನು ಕಂಡು ಹಿಡಿತೀನಿ. ಏನ್ ನಾನಪ್ಪ, ನಂದು ಇಲ್ಲೋಡಿಲ್ಲ ಒಂದ್ಸರಿ ನಾನು ನೋಡು, ಇಲ್ಲ ನಾನು ನಂದು ಇಲ್ಲೋಡ. ಯಾಕೆ ಹಿಂಗೆ ಎದ್ರಕತ್ತಿ? ಏನಾಯ್ತು? ಯಾಕೆ ಎದ್ರಕತ್ತಿಯಪ್ಪ? ಅಯ್ಯೋ ನೀನು ನೀನು ಎದ್ರಲ್ಲಿ ನಾನು ಎದುರಿಸಿಟ್ಟು ನೀನು ಯಾಕೆ ಎದ್ರಕೊಂಡು ಹೊಂಟಿದ್ದಿ? ಏನಾಯ್ತು ಹೇಳು? ಅದೇನಾಯ್ತು ಅಂದ್ರೆ ಆ ರುದ್ರ ಇದ್ದಾನಲ್ಲ ಕಿರಿಕ್ ಪಟ್ಟಿ, ಅವ್ನು ಸುಮ್ಮನೆ ಎದ್ರಾಕೊಂಡೆ. ಅವ್ನು ಶ್ರೀಹರಿ ಮೇಲೆ ನೀರು ಹರಿಸ್ಬಿಟ್ಟ ಕಣ. ಹೌದಾ? ಗೊತ್ತಪ್ಪ, ಆ ರುದ್ರ ಅದನಲ್ಲ ಭಲೇ ಕಿರಿಕವ, ಸರಿ ಇಲ್ಲವ. ಇದಕ್ಕೇನೋ ಮಾಡೋದು? ರುದ್ರನ್ ಕಣ್ಣು ಬಿದ್ದತ್ತಲ್ಲ, ಮುಗಿದ್ ಹೊತ್ತು. ಅವ ಬಿಡುದಿಲ್ಲ, ನೀರು ಸುರಿತಾನವ. ಸುರಿಸ್ಕೋ ನೀನು. ಇದಕ್ಕೇನಾದ್ರು ಶಾರ್ಟ್ ಕಟ್ಟು? ಏನು ಶಾರ್ಟ್ ಕಟ್ ಇಲ್ಲ. ನೀನ ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗೋದು, ನೀರಿನ ತೊಟ್ಟಿಗೆ ಬೀಳೋದು. ಬಾ ಹೋಗೋಣ. ನೀನ್ ಮುಂದಕ್ಕೆ ಹೋಗು. ಬಾ. ಚಳಿ ತಡೆಯಕ್ಕಾಗ್ತಾ ಇಲ್ಲ ನಿಮ್ಮಿ, ಗುರುಬಿಡ್ತೀನಿ ನಿಂಗೆ. ಏನು ಶೇರೆ? ಅಯ್ಯೋ, ಇನ್ನೂ ಸುಡ್ತಿದ್ಯಲ್ಲ ಮೈ. ಜ್ವರ ಜಾಸ್ತಿ ಆಗೋಗ್ಬಿಟ್ಟಿದೆ. ಎಲ್ಲ ರುದ್ರಯಿಂದನೇ ಕಣ ಆಗಿತ್ತು. ಅವ್ನು ನನಗೆ 4 ಕಪಾಳ ಹೊಡೆದಿದ್ರು ಪರವಾಗಿಲ್ಲ, ಮೈ ಮೇಲೆ ನೀರು ಹರಿಸ್ತೀನಿ ಅಂತ ಹಠ ಮಾಡ್ತಿದ್ದೆ. ಕೊಡು, ಸಮಾಧಾನ ಮಾಡ್ಕೊ. ಗುಳಿಗೆ ತಗೊಂಡೇನಪ್ಪ ಶ್ರೀಹರಿ? ಅಯ್ಯೋ, ಆ ನಿಮ್ಮಿ ಇದ್ದಾಳಲ್ಲ, ಮಾತ್ರೆ ಕೊಟ್ಲು, ಅದನ್ನ ತಗೊಂಡಾಗಿಂದ ಶ್ರೀಹರಿಗೆ ಜ್ವರ ಜಾಸ್ತಿ ಆಗೋಗ್ಬಿಟ್ಟಿದೆ. ಕೊಕ್ಕೋ ನಿನ್ನ ಮಂಜಾಳಾಗ, ನಿನ್ನ ಕೋಡಿ ಹಳೆ ಕೋಡಿ ಹೊಟ್ಟೆವಾದಾಗ ಹೆಂಗಸ್ರು ನುಂಗ ದಯವಳಿ ಗುಳಿಗಿ ಹೋಗಿ ಇತ್ತು ಕೊಟ್ಟಿಯಲ್ಲ, ಹೋತ್ ಬಿಡು ಜೀವ. ಹೌದಾ? ನಂಗೆ ಗೊತ್ತಾಗ್ಲೇ ಇಲ್ಲ. ಪಾಪಣ್ಣ, ನನ್ನ ಕೈಲಿ ಚಳಿ ಜ್ವರ ತಡೆಯಕ್ ಆಗ್ತಿಲ್ಲ ಕಣೋ. ಅಲ್ಲ, ಒಂದೇ ದಿನದಲ್ಲಿ ಇಷ್ಟು ಜ್ವರ ಜಾಸ್ತಿ ಹೇಗಾಯ್ತು ಅಂತ. ನೋಡವ ತಂಗಿ, ಈಗ ಎಲ್ಲಾ ಕಡೆ ಹಂದಿ ಜ್ವರ, ನಾಯಿ ಜ್ವರ, ಇಲ್ಲಿ ಜ್ವರ ಜಾಸ್ತಿ ಆಗ್ಯಾವು. ನಮ್ ಹುಷಾರಿಕಿಲ್ಲೇ ನಾವಿರ್ಬೇಕು. ಈ ಚಳಿ ತಡೆಯಕ್ ಆಗ್ತಾ ಇಲ್ಲ. ಚಳಿ ತಾಳೇನು ಈ ಚಳಿಯ. ಅಯ್ಯೋ ಚಳಿಯೇ ಹೋಗು ನೀ ದೂರ. ಮತ್ತೆ ಬರ್ತಾ ಇದ್ದಾನ? ಏನಾಯ್ತು? ಆ ರುದ್ರ ಮತ್ತೆ ತಣ್ಣೀರ್ ತಗೊಂಡ್ ಬರ್ತಿದಾನಂತೆ. ಕೋಲ್ಡ್ ವಾಟರ್ ಜೊತೆ ಐಸ್ ಕ್ಯೂಬ್ ಬ್ರಿಂಗ್ ಮಾಡಿದಾನೆ. ಓ ಕರ್ಮ ರೀ, ಅವನ ಜೊತೆ ನೀವ್ ರಾಜಿ ಮಾಡ್ಕೋಬೇಕಾಗಿತ್ತು. ನನಗೇನು ಗೊತ್ತಿತ್ತು ಅವ್ನು ಈ ತರ ರಿವೆಂಜ್ ತಗೋತಾನಂತ. ಅಯ್ಯೋ, ಮತ್ತೆ ರುದ್ರ ಬರ್ತಾ ಇದ್ದಾನ, ಮತ್ತೆ ನೀರಾಗ್ತಾನ. ಯು ಡೋಂಟ್ ವರಿ ಶ್ರೀಹರಿ, ಅವ್ನು ನಿಂಗೆ ವಾಟರ್ ಪುಟ್ ಮಾಡಲ್ಲ, ಪಾಪಣ್ಣಂಗೆ ಪುಟ್ ಮಾಡೋದು. ಅವನೇನ್ ದೊಡ್ಡ ತೋಲಾಂಡೇನ್ರಿ, ನಾನು ಹೋಗಿ ಚಿಲ್ಕ ಹಾಕಿ ಬರ್ತಾನಿಲ್ರಿ. ಒಳ್ಳೆ ಕೆಲಸ ಗಿಡ. ಯಾರು ಬಂದ್ರು ಬಾಗಿಲು ತೆಗೆದ್ಬೇಡ, ಅದ್ ಏನ್ ಮಾಡ್ತಾನ ನಾನು ನೋಡೇ ಬಿಡ್ತೀನಿ. ಅಯ್ಯೋ, ಡೋರ್ ಓಪನ್ ಇದೆ ಪಾಪಣ್ಣ. ನಾ ಡೋರ್ ಬಡಿಯೋದು ಇಲ್ಲ. ರುದ್ರಪ್ಪ ಬೇಡ ಕಣೋ, ದಯವಿಟ್ಟು ಅಲ್ಲಿ ನೋಡೋ ನನ್ ತಮ್ಮ ಹೇಗ್ ನರಳ್ತಿದ್ದ ನೋಡೋ ಜ್ವರದಿಂದ. ನೀನ್ ಅದನ್ನೇನಾದ್ರೂ ನನ್ ಮೇಲೆ ಹಾಕಿದ್ರೆ ನನ್ಗೂ ಜ್ವರ ಬರುತ್ತೆ. ನಮ್ಮ ಆಫೀಸಲ್ಲಿ ಸತ್ರು ರಜಾ ಕೊಡಲ್ಲ ಕಣೋ. ಸಂಡೇಸು ಕೆಲಸ ಮಾಡಿಸ್ತಾರೆ, 30 ದಿನ ಕೆಲಸ ಮಾಡಿಸ್ತಾರೆ ಕಣೋ. ಬೇಡ ಕಣೋ. ಯಾವನಿಗೆ ಜ್ವರ ಬಂದ್ರೆ ನನಗೇನ? ನನಗ್ ಬೀದಿಲಿ ನೀರ್ ಎರಚಿ ಅವಮಾನ ಮಾಡಿದ್ಯಾ, ನಿನಗೂ ನೀರ್ ಎರಚಿ ನಾನು ಸೇಡ್ ತೀರಿಸ್ಕೋಬೇಕು. ಇಲ್ಲ ಅಂದ್ರೆ ನಾ ರುದ್ರನೇ ಅಲ್ಲ. ರುದ್ರ, ದಯವಿಟ್ಟು ಬೇಡ ಕಣೋ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಐ ಬಂದ್ರೆ ಸರಿ,
ನನ್ ಬಲ್ಕೆಟ್ ನನ್ ಮಗ ಬೊಕ್ಕೆಟ್ ಅಲ್ಲೇ ಹೊಡೆದ್ಬಿಡ್ತೀನಿ ಬರೋ ಬರೋ ನೋಡೋ ನೋಡೋ ನಿನ್ಗೆ ಅಷ್ಟೊಂದು ಆಸೆ ಇದೆಯಾ ಅಲ್ಲೊಂದು ಲೋಟ ನೀರ್ ಇಟ್ಕೊಂಡು ನನ್ನ ತಲೆ ಮೇಲೆ ಸುರಿದ್ಬಿಡು ಆ ಬಕೆಟಲ್ಲಿ ಮಾತ್ರ ಸುರಿ ಮಾಡಕೊಂಡು ನೋಡು ನೋಡು ಅಲ್ಲಿ ಏನಾಗಿದೆ ನೋಡು ಅನ್ನೋ ತಮ್ಮನಿಗೆ. ಏಯ್ ಆ ಬಿಳಿ ಅಂದಿಗೆ ಏನಾರ ಆದ್ರೆ ನನಗೇನ ಬರೋ ಮುಂದೆ ಬರೋ ಬರೋ. ಈ ಸಲಿನೂ ನನ್ನ ಪ್ಲಾನ್ ಮಿಸ್ ಆಗೋಯ್ತು. ಬದಿ ಕಂಡೆ ಅಂತ ಮಾತ್ರ ಅನ್ಕೊಂಬೇಡ. ಯಾಕಪ್ಪ ಇವನ್ ಜೊತೆ ಜಗಳ ಮಾಡ್ದೆ, ಯಾಕೆ ಇವನಿಗೆ ನೀರ್ ಎರ್ಸಿದೆ ಅಂತ ಪ್ರತಿ ದಿನ ಪ್ರತಿ ಕ್ಷಣ ಕೊರಗಬೇಕು. ನೀನ್ ಎಷ್ಟೇ ಮಿಸ್ ಆದ್ರೂ ಬೇರೆಯವ್ರಿಗೆ ನೀರ್ ಎರ್ಸ್ತಾ ಇರ್ತೀನಿ. ಮತ್ತೆ ಬಕೆಟ್ ಅಲ್ಲಿ ಕೋಲ್ಡ್ ನೀರು ತಗೊಂಡ್ ಬರ್ತೀನಿ. ಅಂಕಲ್ ನೀವೇ ವಾಟರ್ ಪುಟ್ ಮಾಡಿಸ್ಕೋಬೋದಿತ್ತು. ಏನ್ ಮಾತಾಡಕತ್ತೀಮ್ಮ? ನನಗೆ ಈಗ 36 ತುಂಬಿ 22 ಬಂದೈತೆ ಅಂಕಲ್ ಅಂತ ಹೇಳಿ ನನಗೆ. ಓಕೆ ನಂದು. ನೀನ್ ಹೋಗ್ಬೇಕು ರೆಸ್ಟ್ ಮಾಡ್ಕೊಂಬಾ. ಅಲ್ಲಿ ನೋಡು ಶ್ರೀಹರಿಗೆ ಹೇಗೆ ಜ್ವರ ಬಂದಿದೆ, ಆಮೇಲೆ ನಿನ್ಗೂ ಜ್ವರ ಬಂದ್ರೆ ಕಷ್ಟ. ಅಲ್ಲಪ್ಪ ಏನ್ ಕತ್ತಿ ಇದೇನು ಆಸ್ಪತ್ರೆನೋ ಮನಿನೋ ಇದ್ದು ಬದ್ದವರೆಲ್ಲ ಹಿಂಗ್ ಪೇಷಂಟ್ ಆದ್ರೆ ಏನ್ ಮಾಡೋದು? ನೋಡಪ್ಪ ಜ್ವರ ಬಂದ್ರೆ ಬಹಳ ಕಷ್ಟ, ಡಾಕ್ಟರ್ನ ಕರ್ಸ್ಬೇಕಾಕತಿ. ಯೋಚನೆ ಮಾಡ್ರಿ ನೀವು. ಜಾನು ನನ್ನ ಕೈಯಲ್ಲಿ ಚಳಿ ತಡ್ಕೊಳಕ್ಕಾಗ್ತಾ ಇಲ್ಲ. ಪ್ಲೀಸ್ ಡಾಕ್ಟರ್ನ ಕರ್ಸಿ. ಡಾಕ್ಟರ್ ಅಲ್ಲ, ಕೋಲ್ಡ್ ಸೀಸನ್ ಅಲ್ಲಿ ಕೋಲ್ಡ್ ವಾಟರ್ ಇಂದ ದೂರ ಇರಬೇಕು ಅಂತ ಸಣ್ಣ ಮಕ್ಕಳಿಗೂ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಾಗೋದು ಬೇಡವಾ? ಸರ್ ನಮಗ್ ಗೊತ್ತು, ಆ ನೀರ್ ಎರ್ಚೋನು ಗೊತ್ತಿರ್ಬೇಕಲ್ಲ ಸರ್. ಪಾಪಣ್ಣ 2 ಡಾಕ್ಟರ್ಸ್ ನ ಕಮ್ ಮಾಡಕ್ ಟೆಲ್ ಮಾಡಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಏಯ್ ಚೋಟ್ ಮೆಣಸಿಕಾಯಿ, ತಲೆಗೊಬ್ಬ ಡಾಕ್ಟರ್ ಬೇಕಾಗಿಲ್ಲ. ನಾನು ಇದ್ದೀನಲ್ಲ, ನಾನು ನೋಡ್ಕೊಳ್ತೀನಿ. ಡಾಕ್ಟ್ರೇ ಫಸ್ಟ್ ಆ ಅಮ್ಮನ್ ಚೆಕ್ ಮಾಡ್ರಿ. ಲೇಡೀಸ್ ಫಸ್ಟ್. ಇಬ್ರು ಫಸ್ಟ್. ನಾನು ಚೆಕ್ ಮಾಡ್ತೀನಿ ಇಬ್ಬರು. ಎಲ್ಲಿ ಇಬ್ರು ಎದ್ದೇಳಿ ಕೂತ್ಕೊಳ್ಳಿ. ಕೈ 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 ಕೊಡ. ಪರವಾಗಿಲ್ಲ ಪರವಾಗಿಲ್ಲ, ಎಲ್ಲ ಬಂದಿತ್ತು. ಅಲ್ಲಮ್ಮ, ಈ ಚಳಿಗಾಲದಲ್ಲಿ ಐಸ್ ವಾಟರ್ ಯಾರೋ ಸ್ನಾನ ಮಾಡ್ತಾರ? ಗೊತ್ತಾಗ್ಲಿಲ್ಲ ನನಗೆ. ಇಲ್ಲದ ನೋಡ್ರಿ ಪುಂಡ, ಇವನ ಮಾಡಿಸಿದ್ದು. ಏನು ಪುಂಡ? ನಿನ್ನ ಹೆಂಡತಿಗೆ ಐಸ್ ವಾಟರ್ ಸ್ನಾನ ಮಾಡಿಸಿದ್ಯಾ? ಇಲ್ಲ ಡಾಕ್ಟ್ರೆ, ಅದು ಏನಾಯ್ತಂದ್ರೆ ನೋಡಯ್ಯ ಪುಂಡ, ನಿನ್ನ ಹೆಂಡತಿಗೆ ನಿನ್ನ ತಮ್ಮನಿಗೆ ವಿಪರೀತವಾಗಿ ಜ್ವರ ಬರ್ತಾ ಇದೆ. ಹೀಗೆ ಬರ್ತಾ ಇದ್ರೆ ಇನ್ನು ಸ್ವಲ್ಪ ದಿವಸದಲ್ಲಿ ಬ್ರೈನ್ ಫೀವರ್ ಆಗಿ ಪ್ರಜ್ಞೆ ತಪ್ಪಿ ಹೊರಗೆ ಬಂದ್ಬಿಡುತ್ತೆ. Oh my God, he came. ರುದ್ರ came, cold water ಮತ್ತೆ bring ಮಾಡ್ತಿದ್ದಾನೆ. ರುದ್ರ ರುದ್ರ ನೋಡ್ ರುದ್ರ, ತಣ್ಣೀರ್ ಎರ್ಚಿ ಪಾಪ ಅವ್ರಿಬ್ರು ಕತೆ ಏನಾಗ್ಬಿಟ್ಟಿದೆ ನೋಡೋ. ಪ್ಲೀಸ್ ಕಣೋ, ಎರ್ಚ್ಬಿಡಕ್ರೋ. ಅಲ್ಲ ಕಣ ರುದ್ರ, ನಮ್ಮ ಕ್ಲಿನಿಕ್ ಬಂದು ಗಲಾಟೆ ಮಾಡ್ತಿದ್ದೆ, ಇವಾಗ ಇಲ್ಲೂ ಗಲಾಟೆ ಮಾಡೋ ಬಂದಿದ್ಯಾ? ನೀರ್ ಸುರಿಯೋವರೆಗೂ ನನ್ ಮನ್ಸು ತಡೆಯಲ್ಲ ಡಾಕ್ಟ್ರೆ. ನನ್ ಬುದ್ಧಿ ಗೊತ್ತು ತಾನೆ ನಿಮ್ಗೆ. ಸುದ್ಬಿಡ. ಈಗಾಗಲೇ ಇವರಿಬ್ರು ಜ್ವರ ಬಂದು ನಡ್ತಾ ಇದ್ದಾರೆ. ನಿನ್ನಿಂದ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ. ಇವರಿಬ್ರು ಗೊತ್ತಕ್ಕಂದ್ರೆ ಈ ಕ್ರೆಡಿಟ್ ಎಲ್ಲ ನಿನಗೆ ಸೇರುತ್ತೆ. ಪೊಂಡನ್ ಮೇಲೆ ನೀರ್ ಸುರಿಯೋವರೆಗೂ ನನಗೆ ಸಮಾಧಾನ ಇಲ್ಲ. ಎಲ್ಲಾ ಸಲ ತಪ್ಪಿಸ್ಕೊಂತಾನೆ, ಈ ಸಲ ಮಿಸ್ಸೇ ಇಲ್ಲ. ಪುಂಡ ಹಚ್ಕೊ ನೀರು. ಅದೇನಕ್ಕತ್ ನಾನು ನೋಡೇ ಬಿಡ್ತೀನಿ. ಹೊಡೆ ಸುರ್ಸ್ಕೋವಾಗ ಸುರಿಯ ನೋಡೋಣ. ಅಯ್ಯೋ, ಸ್ನಾನ ಮಾಡೋ ಅದಕ್ಕಿಂತ ಬಿಸಿನೀರು. ಅಪ್ಪ ಸಮಾಧಾನ ಆಯ್ತು. ಸುರಿದ್ನಲ್ಲ. ಪುಂಡ, ಒಳಗಡೆ ಹೋಗಿ ಡ್ರೆಸ್ ಬದಲಾಯಿಸ್ಕೊಂಬ ಹೋಗು. ನಾನೇನೋ ನೀನ್ ನನಗೂ ಐಸ್ ವಾಟರ್ ಹಾಕ್ತೀಯ ಅಂತ ಅನ್ಕೊಂಡೆ, ಅದೇನು ಬಿಸಿನೀರ್ ಹಾಕ್ದೆ. ನನ್ನ ಸಿಟ್ಟಿಗೆ ಇವರಿಬ್ಬರಿಗೂ ಜ್ವರ ಬಂದಿದೆ ಅಂತ ಗೊತ್ತಾಯ್ತು. ಅದಕ್ಕೆ ಡಾಕ್ಟರ್ ಆರೋಗ್ಯಪ್ಪ ಅವ್ರಿಗೆ ಫೋನ್ ಮಾಡಿದೆ. ಹಲೋ ಹಲೋ, ಏನ್ ಸಮಾಚಾರ? ಅದೇ ನಿಮ್ ಸರ್ಕಸ್ ಸಂಸಾರ ಅದೇ ರೇ ಪಾಂಡುರಂಗ ಅವ್ರದ್ದು. ಅವರಿಂದ ನಂಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನೋಡಿ. ಎಲ್ರಿಗೂ ತೊಂದರೆ ಕೊಡು, ನಿನಗೆ ಯಾರು ತೊಂದರೆ ಕೊಡ್ತಿದಾರಯ್ಯ? ಈಗ ಅವ್ರ ಮನೇಲಿ ಇಬ್ಬರು ಜ್ವರ ಬಂದದೆ. ಪುಂಡ ನಿಮ್ಮನ್ನ ಮನೆ ಕರ್ಸ್ಕೊತಾನೆ. ಆಗ ನೀವು ನನಗೆ ಫೋನ್ ಮಾಡಿ, ನಾನು ಬಂದು ಅವನ ಮೇಲೆ ಸೇಡ್ ತೀರಿಸ್ಕೊತೀನಿ. ಅಲ್ಲ ಕಣಯ್ಯ, ಅವನ್ ತಪ್ಪು ಮಾಡಿದಂತ ನೀನ್ ಡಬ್ಬಲ್ ತಪ್ಪು ಮಾಡೋದು ಇದು ಮಹಾನ್ ತಪ್ಪಲ್ವೇನಯ್ಯ? ಡಾಕ್ಟರ್ ಮಾತು ಕೇಳಿದ್ಮೇಲೆ ನಾನು ಮಾಡಿದ ತಪ್ಪು ಅಂತ ಗೊತ್ತಾಯ್ತು. ಅದಕ್ಕೆ ನಿನಗೆ ಬಿಸಿನೀರು ಹಾಕ್ದೆ. ನನಗೂ ಸಮಾಧಾನ ಆಯ್ತು. ನನ್ನ ತಪ್ಪಿಗೆ ಇವರಿಬ್ಬರು ಆಸ್ಪತ್ರೆ ಖರ್ಚು ನಾನೇ ನೋಡ್ಕೊತೀನಿ. ರುದ್ರ, ಇದು ಕಣಯ್ಯ ಮಾತು. ಇದು ನೀನೇ ಹೇಗಿರ್ಬೇಕಾದ್ರೆ ಡಾಕ್ಟರ್ ಆದ್ರು ನಾನು. ಇವರಿಬ್ಬರು ಇವತ್ತೇ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡ್ಯ. ಇವರಿಬ್ಬರು ಟ್ರೀಟ್ಮೆಂಟ್ ಫ್ರೀ.